ನಮಸ್ಕಾರ. ನಾನಿವತ್ತು ಹೇಳಿಕೊಟ್ಟಿರೋದು ನಮ್ಮ ತುಮಕೂರು ನಗರದ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದ ಕತೆ. ತುಮಕೂರು ನಗರದ ಪ್ರಾಚೀನ ಪ್ರದೇಶವೆಂದೇ ಗುರುತಿಸಿಕೊಂಡಿರತಕ್ಕಂಥ ಈ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯ ನಿರ್ಮಾಣವಾಗಿದ್ದು ವಿಜಯನಗರದ ಅರಸರ ಕಾಲದಲ್ಲಿ. ವಿಜಯನಗರದ ಅರಸರಾಗಿದ್ದಂಥ ಸದಾಶಿವರಾಯನ ಸಾಮಂತರಾಜ ಜಗನ್ನಾಥ ದೇವರಿಗೆ ಇದನ್ನು ದತ್ತಿ ಬಿಟ್ಟಿರುವುದನ್ನು ಇಲ್ಲಿರ್ತಕ್ಕಂಥ ಒಂದು ಶಾಸನ ಹೇಳುತ್ತೆ. ಹಾಗಾಗಿ ಇದು 1560ನೇ ಇಸವಿಗಿಂತ ಹಿಂದೆ ನಿರ್ಮಾಣವಾಗಿದ್ದು ಅಂತಕ್ಕಂಥದ್ದನ್ನು ಇಲ್ಲಿರ್ತಕ್ಕಂಥ ಶಾಸನ ಖಚಿತಪಡಿಸುತ್ತೆ. ಹಂಗಾಗಿ ಈ ದೇವಸ್ಥಾನಕ್ಕೆ ತುಂಬ ಇತಿಹಾಸ ಇರತಕ್ಕಂಥದ್ದು ಮತ್ತೊಂದು ವಿಶೇಷ. ಇದೇ ರೀತಿ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯ ಅಂತಕ್ಕಂಥದ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಎಡತಲೆ ಗ್ರಾಮದಲ್ಲಿದೆ. ಅದು ಹೊಯ್ಸಳ ಶೈಲಿಯಲ್ಲಿದೆ. ಅದನ್ನು ಕಟ್ಟಿಸಿದವರು ಕೂಡ ಎಡನೇ ಬಲ್ಲಾಳ. ಅದನ್ನು ಹೊಯ್ಸಳರು ನಿರ್ಮಾಣ ಮಾಡಿದ್ದು ಅಂತಕ್ಕಂಥದ್ದು ವಿಶೇಷ. ಇನ್ನು ಈ ಚಿಕ್ಕಪೇಟೆ ವಿಚಾರಕ್ಕೆ ಹೇಳೋದಾದರೆ, ಪಕ್ಕದ ಅರಳೆಪೇಟೆ ಅಂತಕ್ಕಂಥದ್ದು ಒಂದು ಪೇಟೆ ಇತ್ತು ಆ ಕಾಲದಲ್ಲಿ. ಅರಳೆಪೇಟೆಗಿಂತ ಸಣ್ಣದಾಗಿದ್ದ ಕಾರಣಕ್ಕೆ ಮತ್ತು ಚಿಕ್ಕದಾಗಿದ್ದ ಕಾರಣಕ್ಕೆ ಇದನ್ನು ಚಿಕ್ಕಪೇಟೆ ಅಂತೇಳಿ ಕರೆಯೋಕ್ಕೆ ಶುರು ಮಾಡಿದರು ಅಂತೇಳಿ ಜಿಲ್ಲಾ ಮಾಹಿತಿಗಳನ್ನು ಇರ್ತಕ್ಕಂಥ ಹಲವು ಪುಸ್ತಕಗಳಲ್ಲಿ ಈ ಚಿಕ್ಕಪೇಟೆ ಕುರಿತು ದಾಖಲಿಸಲಾಗಿದೆ. ಇದು ನಮ್ಮ ತುಮಕೂರು ನಗರದ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದ